ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ಬೆಳಕಿನ ಹಬ್ಬ ದೀಪಾವಳಿಯ ಈ ದಿನ SIT ತನಿಖೆಯ ಮೇಲೆ ಹೊಸ ಬೆಳಕನ್ನು ಹರಿಸುವಂಥ ಭರವಸೆಯನ್ನು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಇವತ್ತಿನ ದಿವಸ ಕೊಂದವರು ಯಾರು ಅಭಿಯಾನದ ಮಹಿಳಾ ಪ್ರತಿನಿಧಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅನೇಕ ದಶಕಗಳಿಂದ ನಿರಂತರವಾಗಿ ಅತ್ಯಾಚಾರ, ಕೊಲೆ, ದಬ್ಬಾಳಿಕೆ ಏನು ನಡೀತಾನೆ ಬಂತು, ಆ ಪ್ರಕರಣಗಳಲ್ಲಿ ಕೊಂದವರು ಯಾರು ಅವರನ್ನ ಹಿಡಿಯಲೇಬೇಕು. SIT ತನಿಖೆಗೆ ಅವರೆಲ್ಲರನ್ನು ಕೂಡ ಒಳಪಡಿಸಲೇಬೇಕು, ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಒಂದು 10 ಅಂಶಗಳ ಪ್ರಸ್ತಾಪವನ್ನ ಮುಂದೆ ಇಟ್ಟಿದ್ರು. ನಿರಂತರವಾಗಿ ಕೊಲೆಗಳಾಗ್ತಾನೆ ಬಂದು, ಸಂಶಯಾಸ್ಪದ ಸಾವುಗಳು, ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಯಿತು, ಧರ್ಮಸ್ಥಳದಲ್ಲಿ ಹೋದವರು ನಾಪತ್ತೆ, ಅನೇಕ ಪ್ರಕರಣಗಳಾದವು. ಆದರೆ ಇದುವರೆಗೂ ಕೂಡ ಕೊಂದವರು ಯಾರು ಅನ್ನೋದನ್ನ ಕಂಡು ಹಿಡಿಲೇ ಇಲ್ಲ. ಈಗ SIT ಮುಖಾಂತರ ಅದನ್ನ ಕಂಡು ಹಿಡಿದು ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ರು. ಆ ಒಂದು ಆಗ್ರಹಕ್ಕೆ ಸ್ವತಃ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದೇ ಒಂದು ಭರವಸೆ ಸಿಕ್ಕಿದೆ. ಅದೇನು ಅಂತ ಹೇಳಿದ್ರೆ, ಈ ಎಲ್ಲ ಪ್ರಕರಣಗಳನ್ನು ಕೂಡ ತನಿಖೆ ಮಾಡುವುದಕ್ಕೆ ನಾನು SITಗೆ ತಿಳಿಸ್ತೇನೆ, ನೊಂದವರಿಗೆ ನ್ಯಾಯ ಕೊಡಿಸ್ತೇನೆ ಅನ್ನುವಂತಹ ಭರವಸೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಎಲ್ಲರೂ ಕೇಳ್ತಾ ಇದ್ದಾರೆ, ಕೊಂದವರು ಯಾರು? ಅಷ್ಟಕ್ಕೆ ಕೊಲೆಗಳಾಯಿತು, ಸೌಜನ್ಯ ಪ್ರಕರಣ ಆಯಿತು, ಕೊಂದವರು ಯಾರು? ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆನೂ ಕೂಡ ವೇದವಲ್ಲಿ ಪ್ರಕರಣ, ಕೊಂದವರು ಯಾರು? ಪದ್ಮಲತಾ ಪ್ರಕರಣ, ಕೊಂದವರು ಯಾರು? ಆನೆ ಮಾವುತ ಪ್ರಕರಣ, ಕೊಂದವರು ಯಾರು? ಈಗ ಅನೇಕ ಶವಗಳನ್ನು ಹೂತು ಹಾಕಿದ್ದು, ಕೊಂದವರು ಯಾರು? ಲಾಡ್ಜ್ನಲ್ಲಿ ಸತ್ರು, ಕೊಂದವರು ಯಾರು? ಇಡೀ ರಾಜ್ಯ ಕೇಳ್ತಾ ಇದ್ದಾರೆ, ನೊಂದವರು ಕೇಳ್ತಾ ಇದ್ದಾರೆ, ದೇಶ ಕೇಳ್ತಾ ಇದೆ, ಜಗತ್ತು ಕೇಳ್ತಾ ಇದೆ, ಕೊಂದವರು ಯಾರು? ಕೊಂದವರು ಯಾರು? ಕೊಂದವರು ಯಾರು? ಕೊಂದವರು ಯಾರು? ಕೊಂದವರು ಯಾರು? ಇಡೀ ಪ್ರತಿಯೊಬ್ಬ ಈ ಸಮಾಜದ ಕಟ್ಟ ಕಡೆಯ ಸಾಮಾನ್ಯ ವ್ಯಕ್ತಿ ಕೇಳ್ತಾ ಇದ್ದಾನೆ, ಕೊಂದವರು ಯಾರು? ಕೊಂದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ, ಪೊಲೀಸರಿಗೂ ಕೂಡ ಗೊತ್ತಿದೆ. ಆದರೆ ಇದುವರೆಗೂ ಕೂಡ ಕೊಂದವರನ್ನ ಹಿಡಿದು ಹಾಕುವಂಥವರು ಯಾರು ಹುಟ್ಟಿದ್ದಿಲ್ಲ. ಈಗ ಹುಟ್ಟಿಕೊಂಡಿದೆ, ಅದರ ಹೆಸರು ಧರ್ಮಸ್ಥಳ ಪ್ರಕರಣಗಳು SIT ತಂಡ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಹೀಗಾಗಿ ಆ SIT ಟೀಮ್ ಕೊಂದವರು ಯಾರು ಅವರನ್ನ ಹಿಡಿಬಾರದು ಅಂತ ಹೇಳಿ ಕೆಲವು ದಿನಗಳ ಹಿಂದೆ ಕೊಂದವರ ಪ್ರತಿನಿಧಿಗಳು ಕೊಂದವರನ್ನ ರಕ್ಷಣೆ ಮಾಡೋದಕ್ಕೆ ಧರ್ಮ ರಕ್ಷಣೆಯ ಸೋಗನ್ನ ಹಾಕಿಕೊಂಡು ಆ ಕೊಂದವರ ಪ್ರತಿನಿಧಿಗಳು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನೀವೆಲ್ಲ ಕೇಳಿರ್ತೀರಿ. ಅದರ ಅರ್ಧ ವರದಿ ಬಂತು, ನಾವು ನಿರಾಳ ಆಗಿಬಿಟ್ಟೆವು, ನೀರು ಹರಿದು ಬಿಟ್ಟಿತು, ನೀರು ಹರಿದು ಬಂದಿತು, ಅವರಿಗೆ ಅರ್ಧ ವರದಿ ಬಂತು ಅಂತ ಹೇಳಿ SITಯನ್ನ ನಿಲ್ಲಿಸಕ್ಕೆ ಹೊರಟಂತಹ ಕೊಂದವರ ಪ್ರತಿನಿಧಿಗಳಿಗೆ, ಕೊಂದವರ ರಕ್ಷಕರಿಗೆ ಎಳ್ಳು ನೀರು ಬಿಟ್ಟಂಗಾಗಿದೆ. ಯಾಕಂತ ಹೇಳಿದ್ರೆ SIT ನಿಲ್ಲುವುದಿಲ್ಲ, ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಬೇಕು, ಎಲ್ಲ ಪ್ರಕರಣಗಳನ್ನು ಒಳಗೊಂಡು ತನಿಖೆ ಮಾಡಬೇಕು ಅನ್ನುವಂತಹ ಕೊಂದವರು ಯಾರು ನಿಯೋಗಕ್ಕೆ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. SIT ಮೂಲಕ ಎಲ್ಲವನ್ನು ಕೂಡ ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ನೀವು ನಿರಾಳವಾಗಿ ಇರ್ರಿ ಅಂತ ಹೇಳಿದ್ದಾರೆ. ಆದರೆ ಅರ್ಧ ವರದಿ ಬಂತು, ನಾವು ನಿರಾಳವಾಗಿ ಬಿಟ್ಟೆವು ಅಂತ ಹೇಳಿದವರಿಗೆ, ನಿರಾಳವಾಗಿ ಇರುವಂತವರಿಗೆ ಈಗ ಕರಾಳ ಆಗಿಬಿಟ್ಟಿದ್ದಾರೆ. ಈಗ ಕೊಂದವರು ಯಾರು, ಅದರ ಜೊತೆಗೆ ನೊಂದವರು ಯಾರು? ಯಾರು ನೊಂದಿದ್ದು ಅದು ಕೂಡ ನೋಡ್ಬೇಕಲ್ಲ. ನೊಂದವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸದ್ಭಕ್ತರು, ಹಿಂದೂ ಭಕ್ತರು. ಆ ಭಕ್ತ ಕುಟುಂಬಗಳಿಗೆ, ಆ ಸತ್ತಂತಹ ಹಿಂದೂಗಳಿಗೆ ನ್ಯಾಯ ಸಿಗಲಿ ಅಂತ
ಆಗ್ರಹ ಮಾಡಿದ್ರೆ, ಹೋರಾಟ ಮಾಡಿದ್ರೆ ಅವರಿಗೆ ಇವರು ನಾಸ್ತಿಕರು, ದೇವರನ್ನೇ ನಂಬಲ್ಲ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಹಿಂದೂ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಧರ್ಮಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ನೊಂದವರು ಯಾರು? ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರೇ. ಸೌಜನ್ಯಾಳು ಕೂಡ ಹೌದು, ವೇದವಲ್ಲಿನೂ ಕೂಡ ಹೌದು. ಈಗ ನೂರಾರು ಏನು ಈಗ ಶವಗಳು ಈಗ ಹೂತು ಹಾಕಿದ ಪ್ರಕರಣದಲ್ಲಿ ಬಂಗಲೆಗುಟ್ಟಿಯಲ್ಲಿ ಸಿಕ್ಕಿದೆ, ಇನ್ನೂ ಸಿಗ್ತಾ ಇದೆ, ಇನ್ನೂ ಸಿಗುವಂತ ಭರವಸೆ ಇದೆ, ಗೊತ್ತಿದೆ ಎಲ್ರಿಗೂ ಕೂಡ. ಅಲ್ಲಿ ಹೂತು ಹಾಕಿದ್ದಾರೆ, ನೂರಾರು ಹೂತು ಹಾಕಿದ್ದಾರೆ ಅಂತೇಳಿ. ಅವರೆಲ್ಲರೂ ಕೂಡ ನೊಂದವರು ಹಿಂದೂಗಳೇ. ಆದರೆ ಅದನ್ನ ನಿಲ್ಲಿಸಬೇಕು, ಆ ಹೋರಾಟ ನಿಲ್ಲಿಸಬೇಕು ಅಂತೇಳಿ ಸುಳ್ಳು ಸುಳ್ಳು ಕೇಸ್ಗಳನ್ನು ಹಾಕೋದು, ಬುರುಡೆ ಗ್ಯಾಂಗ್ ಅಂತ ಅಪಪ್ರಚಾರ ಮಾಡೋದು, ಇದೆಲ್ಲ ನಡೀತಾ ಬಂತು. ಆದರೆ ಅದು ಯಾವುದೇ ಅಪಮಾನಕ್ಕೆ, ಬೆದರಿಕೆಗೆ ಜಗ್ಗದೆ ಇವತ್ತು ಹೋರಾಟ ಮುಂದುವರಿತಾ ಇದೆ. ಯಾಕಂತ ಹೇಳಿದ್ರೆ ನ್ಯಾಯದ ಬೆಳಕನ್ನು ನಾವೆಲ್ಲರೂ ನೋಡಬೇಕು. ಪ್ರತಿಯೊಬ್ಬ ನೊಂದವರಿಗೂ ಕೂಡ ನ್ಯಾಯದ ಬೆಳಕು ಸಿಗಲೇಬೇಕು. ಧರ್ಮಸ್ಥಳ ದೌರ್ಜನ್ಯ ವಿರೋಧಿಕೆಯಿಂದ ಅನೇಕ ಹೋರಾಟದ ಸಭೆಗಳು ನಡೀತಾ ಇದೆ. ಸೌಜನ್ಯಾಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಇವತ್ತು ಗ್ರಾಮಗಳಲ್ಲಿ ಸಭೆಗಳು ನಡೀತಾ ಇದೆ. ಮೀಟರ್ ಬಡ್ಡಿ ದಂಧೆ, ಈ ಧರ್ಮಸ್ಥಳದ ಹೆಸರಿನಲ್ಲಿ ಮೀಟರ್ ಬಡ್ಡಿ ದಂಧೆಯಿಂದ ಇವತ್ತು 62 ಲಕ್ಷ ಜನ, ರಾಜ್ಯದಲ್ಲಿ 62 ಲಕ್ಷ ಜನ ಪ್ರತಿ ವಾರ ನೊಂದ್ಕೊಳ್ತಾ ಇದ್ದಾರೆ. ಹಿಂಸೆಯಿಂದ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಊರು ಬಿಟ್ಟು ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಇದರಿಂದ ಮಾನ್ಯ ಸಿದ್ದರಾಮಯ್ಯನವರು ಅವರ ಹೆಸರನ್ನ ಬರುವಂತಹ ಅನೇಕ ತಲೆಮಾರುಗಳು ಕೂಡ ಸಿದ್ದರಾಮಯ್ಯನವರನ್ನ ನೆನೆಸ್ಕೊಳ್ತಾರೆ, ಹೆಮ್ಮೆಯಿಂದ ನೆನೆಸ್ಕೊಳ್ತಾರೆ. ಯಾವ ರೀತಿ ನಾವು ದಿವಂಗತ ದೇವರಾಜ ಅರಸು ಅವರನ್ನು ನೆನೆಸ್ಕೊಳ್ತೀವಿ, ಯಾವ ರೀತಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನಾವು ನೆನೆಸ್ಕೊಳ್ತೀವಿ, ಬಾಬು ಜಗಜೀವನ್ ರಾಮ್ ಅವ್ರನ್ನ ನೆನೆಸ್ಕೊಳ್ತೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ತೀವಿ. ಅವರು ತೆಗೆದುಕೊಂಡಂತ ದಿಟ್ಟು ನಿಲುವುಗಳಿಂದ ಅದೇ ರೀತಿಯಾಗಿ SIT ಸಮಗ್ರವಾಗಿ ತನಿಖೆ ಮಾಡಿದರೆ, ಕೊಂದವರಿಗೆ ಶಿಕ್ಷೆಯನ್ನ ಕೊಡಿಸಿದರೆ ಸಿದ್ದರಾಮಯ್ಯನವರನ್ನ, SITಯನ್ನ ಬರುವಂತಹ ಅನೇಕ ತಲೆಮಾರುಗಳು ನೆನೆಸ್ಕೊಳ್ತವೆ. ಹೀಗಾಗಿ ಇವತ್ತಿನ ದಿನ, ಈ ದೀಪಾವಳಿ ಹಬ್ಬದ ದಿನ, SIT ಅಧಿಕಾರಿಗಳಿರ್ಬೋದು, SITಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಅನೇಕ ರಾಜಕೀಯ ಒತ್ತಡವನ್ನು ಮೆಟ್ಟಿ ನಿಂತು, ಯಾವುದೇ ರಾಜಕೀಯ ಆ ಒತ್ತಡಕ್ಕೆ ತಲೆಬಾಗದೆ, ಸುಳ್ಳು ಸುದ್ದಿಗಳಿಗೆ ತಲೆ ಕೆಡಿಸ್ಕೊಳ್ಳಾರ್ದನೆ, ಎಂಥ ಕಷ್ಟಗಳಿದ್ರೂ ಕೂಡ, ಅಡೆತಡೆಗಳಿದ್ರೂ ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ದೀಪಾವಳಿ ಹಬ್ಬ ಅವರಿಗೆ, ಅವರ ಕುಟುಂಬದ ಎಲ್ಲರಿಗೂ ಕೂಡ ಶುಭವನ್ನು ತರಲಿ, ಯಶಸ್ಸನ್ನು ತರಲಿ, ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ನಿಂತಹ ಎಲ್ಲರಿಗೂ ಕೂಡ, ಎಲ್ಲ ಹೋರಾಟಗಾರರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವತಿಯಿಂದ, ಇಡೀ ನಮ್ಮ ಸೌಜನ್ಯ ಹೋರಾಟ ಸಮಿತಿಯಿಂದ ಯಾವ್ಯಾವ ಸಂಘಟನೆಗಳು ಹೋರಾಟಕ್ಕಿಳಿದಿದೆ ಅವರೆಲ್ಲರಿಗೂ ಕೂಡ ಶುಭವನ್ನು ಕೋರ್ತೇನೆ. ನ್ಯಾಯದ ಬೆಳಕು ಸಿಗಲೇಬೇಕಲ್ವ. ಅನೇಕ ದಶಕಗಳಿಂದ ಈ ನ್ಯಾಯದ ಬೆಳಕು ಅನ್ನೋದು ಮರೀಚಿಕೆಯಾಗಿತ್ತು. ಈಗ ಒಂದು ಹೊಸ ಭರವಸೆ ಮೂಡಿದೆ. SITಯಿಂದ ಹೊಸ ಒಂದು ಬೆಳಕನ್ನು ಕಾಣುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಎಲ್ರಿಗೂ ಶುಭವಾಗಲಿ. ವಿಶ್ ಯು ಹ್ಯಾಪಿ ದೀಪಾವಳಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.